ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಜಪಾನ್ ದೇಶದ ಕೆಲವು ತತ್ವಗಳ ಬಗ್ಗೆ ಮಾತಾಡೋಣ. ಆಕ್ಚುಲಿ ಜಪಾನ್ ಅಂದ ತಕ್ಷಣ ನೆನಪಾಗೋದೇ ಅವರ ರೆಸಿಲಿಯನ್ಸ್ ಅಲ್ವಾ? ಖಂಡಿತ. ವರ್ಷಕ್ಕೆ 1500ಕ್ಕೂ ಹೆಚ್ಚು ಭೂಕಂಪಗಳು, ಆಮೇಲೆ ಅಣುದಾಂಬ್ ದಾಳಿ, ಎಷ್ಟೊಂದು ನೈಸರ್ಗಿಕ ವಿಕೋಪಗಳು. ಹೌದು, ಅದೆಲ್ಲವನ್ನೂ ಎದುರಿಸಿ ಇಷ್ಟೆಲ್ಲ ಆದ್ರೂ ಇವತ್ತು ಜಗತ್ತಿನ ಟಾಪ್ ಎಕಾನಮಿಗಳಲ್ಲಿ ಒಂದಾಗಿದೆ. ಇದ್ ಹೇಗ್ ಸಾಧ್ಯ ಆಯ್ತು ಅಂತ ಆಶ್ಚರ್ಯ ಆಗತ್ತೆ. ಹೌದು, ಬಹುಶಃ ಇದರ ಹಿಂದೆ ಅವರ ಜೀವನ ಶೈಲಿಯಲ್ಲಿರೋ ಕೆಲವು ಏನ್ಷಿಯಂಟ್ ಫಿಲಾಸಫೀಸ್ ಇರ್ಬೋದು ಅನ್ಸುತ್ತೆ. ಅಂದ್ರೆ ಕೇವಲ ಆರ್ಥಿಕತೆ ಅಷ್ಟೇ ಅಲ್ಲ, ಸರಿ, ಆರೋಗ್ಯ, ಡಿಸಿಪ್ಲಿನ್, ಟೆಕ್ನಾಲಜಿ ಎಲ್ಲದರಲ್ಲೂ ಅವರ ಒಂದು ಅನ್ಬ್ರೇಕಬಲ್ ಮೈಂಡ್ಸೆಟ್ ಕಾಣಿಸುತ್ತೆ. ಹೌದು. ಹಾಗಾದ್ರೆ ಈ ತತ್ವಗಳು ನಮ್ಮ ಜೀವನದಲ್ಲಿ, ಅಂದ್ರೆ ನಮ್ಮ ಕೆಲಸದಲ್ಲಿ, ಸ್ಟಡೀಸಲ್ಲಿ ಹೇಗೆ ಉಪಯೋಗಕ್ಕೆ ಬರ್ಬೋದು ಅದನ್ನ ನೋಡೋಣ ಇವತ್ತು. ಖಂಡಿತ. ಮೊದಲನೇದಾಗಿ ಶುರು ಮಾಡೋಣ ಶುಗ್ಯೋ ಇಂದ. ಶುಗ್ಯೋ ಇದ್ರ ಅರ್ಥ ರಿಚುವಲ್ ಸಫರಿಂಗ್ ಅಂತ. ಕೇಳೋಕ್ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ಅಲ್ವಾ? ಹೌದು. ಅಂದ್ರೆ ಉದ್ದೇಶಪೂರ್ವಕವಾಗಿ ಕಷ್ಟವನ್ನ ಅನುಭವಿಸೋದು. ಓ, ಉದಾಹರಣೆಗೆ ಕೆಲವು ಮಾಂಕ್ಸ್ ಗೊತ್ತಾ, ಚಳಿಗಾಲದಲ್ಲಿ ಆ ಹೆಪ್ಪುಗಟ್ಟುವಷ್ಟು ತಣ್ಣಗಿರೋ ಜಲಪಾತದ ಕೆಳಗೆ ಕೂತು ಧ್ಯಾನ ಮಾಡ್ತಾರೆ. ಅಬ್ಬಾ, ಯಾಕೆ ಹಾಗೆ? ಇದರ ಹಿಂದಿನ ಐಡಿಯಾ ಏನು ಅಂದ್ರೆ, ನಿರಂತರವಾಗಿ ಕಂಫರ್ಟಲ್ಲಿದ್ರೆ ನಾವು ವೀಕ್ ಆಗ್ತೀವಿ ಅಂತ. ಕಷ್ಟವನ್ನ ಎದುರಿಸಿದಾಗ ನಮ್ಮ ಮೆಂಟಲ್ ಮತ್ತೆ ಫಿಸಿಕಲ್ ಸ್ಟ್ರೆಂತ್ ಹೆಚ್ಚುತ್ತೆ. ಓಹ್, ಸರಿ ಸರಿ. ಅಂದ್ರೆ ನಾವೀಗ ಮಾಡೋ ಎಕ್ಸರ್ಸೈಸ್ ಕೂಡ ಒಂದು ತರಹ ಶುಗ್ಯೋ ಅಂತಾನಾ? ಸ್ವಲ್ಪ ಕಷ್ಟಪಟ್ಟು ಮಾಡ್ತೀವಲ್ಲ? ಖಂಡಿತವಾಗಿ. ನಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದು ಏನಾದ್ರೂ ಚಾಲೆಂಜಿಂಗ್ ಮಾಡೋದು, ಶಿಸ್ತಿನಿಂದ ಮಾಡೋದು, ಅದೆಲ್ಲ ಶುಗ್ಯೋನೆ. ಆದ್ರೆ ಆ ಡಿಸಿಪ್ಲಿನ್ಗೆ ಒಂದು ಡೈರೆಕ್ಷನ್ ಇರಬೇಕು. ಅಂದ್ರೆ ಒಂದು ಉದ್ದೇಶ ಬೇಕು, ಸುಮ್ನೆ ಕಷ್ಟಪಡೋದಲ್ಲ. ಆ ದಿಕ್ಕು, ಆ ಡೈರೆಕ್ಷನ್ ಕೊಡೋದು ಬಹುಶಃ ಎರಡನೇ ತತ್ವ ಇರಬೇಕು. ಇಕಿಗಾಯ್. ಇಕಿಗಾಯ್ ಹೌದು. ಅಂದ್ರೆ ನಮ್ಮ ಜೀವನದ ಪರ್ಪಸ್, ನಮ್ಮ ರೀಸನ್ ಫಾರ್ ಬೀಯಿಂಗ್. ಕರೆಕ್ಟ್. ಜಪಾನಲ್ಲಿ ಡಾಕ್ಟರ್ ಶಿಗ್ಯಾಕಿ ಹಿನೋಹರ ಅಂತ ಇದ್ರಲ್ಲ, 100 ವರ್ಷ ದಾಟಿದ್ರೂ ಕೆಲಸ ಮಾಡ್ತಿದ್ರು ಅಂತಾರೆ. ಯಾಕಂದ್ರೆ ಜನರಿಗೆ ಸಹಾಯ ಮಾಡೋದೇ ಅವರ ಇಕಿಗಾಯ್ ಆಗಿತ್ತು. ಹೌದು, ಅದೇ ನಮ್ಮ ಇಕಿಗಾಯ್ ಏನು ಅಂತ ನಾವು ಕಂಡಿಡ್ಕೋಬೇಕು. ಅದು ಅಷ್ಟು ಸುಲಭ ಅಲ್ಲ, ಅದೊಂದು ಜರ್ನಿ ಇದ್ದಾಗೆ. ಹೇಗೆ ಕಂಡಿಡಿಯೋದನ್ನ? ಆಕ್ಚುಲಿ ನಮಗೆ ಏನಿಷ್ಟ, ನಮ್ಮಲ್ಲಿ ಯಾವ ಸ್ಕಿಲ್ಸ್ ಇದೆ, ಈ ಪ್ರಪಂಚಕ್ಕೆ ನಮ್ಮಿಂದ ಏನ್ ಬೇಕಾಗಿದೆ, ಮತ್ತೆ ಯಾವುದರಿಂದ ನಮಗೆ ಸ್ವಲ್ಪ ಆದಾಯನೂ ಬರಬಹುದು, ಇವುಗಳ ಒಂದು ಕಾಂಬಿನೇಷನ್. ಓ, ಸರಿ. ಅದು ಸಿಕ್ಕಾಗ ಪ್ರತಿದಿನ ಬೆಳಿಗ್ಗೆ ಏಳೋಕ್ಕೊಂದು ಸ್ಫೂರ್ತಿ, ಒಂದು ಎನರ್ಜಿ ಇರುತ್ತೆ. ಅದಕ್ಕೆ ಜಪಾನಲ್ಲಿ ಲಾಂಜೆವಿಟಿ ಜಾಸ್ತಿ ಅಂತ ಕೂಡ ಹೇಳ್ತಾರೆ. ಸೈನ್ಸ್ ಕೂಡ ಇದನ್ನ ಹೇಳುತ್ತೆ. ಇಂಟ್ರೆಸ್ಟಿಂಗ್. ಸರಿ, ಮುಂದೆ ಕೊಡಾವರಿ ಅಂತ ಇದೆ. ಕೊಡಾವರಿ ಅಂದ್ರೆ ಪರಿಪೂರ್ಣತೆಗೋಸ್ಕರ ನಿರಂತರವಾಗಿ ಪ್ರಯತ್ನ ಪಡೋದು, ಸಣ್ಣ ಸಣ್ಣ ವಿಷಯಗಳಲ್ಲೂ ಕೂಡ. ಹೌದು, ರಿಲೆಂಟ್ಲೆಸ್ ಪರ್ಸ್ಯೂಟ್ ಆಫ್ ಎಕ್ಸಲೆನ್ಸ್ ಅಂತಾರಲ್ಲ ಹಾಗೆ. ಆ 90 ಇಯರ್ಸ್ದ ಸುಶಿ ಮಾಸ್ಟರ್ ಝೀರೋ ಓನೋ ಅವರ ಉದಾಹರಣೆ ಇದೆಯಲ್ಲ, ಪ್ರತಿದಿನ ಅದೇ ಶ್ರೇಷ್ಠತೆ, ಅದೇ ಎಕ್ಸಲೆನ್ಸ್, ಅದ್ಭುತ. ಹೌದು, ಇದು ಅವರ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲೂ ಕಾಣಿಸುತ್ತೆ ಗೊತ್ತಾ. ಪ್ರತಿಯೊಂದು ವಸ್ತುವಿನ ಸಣ್ಣ ಸಣ್ಣ ಡೀಟೇಲ್ಸ್ ಮೇಲೂ ಫೋಕಸ್ ಮಾಡೋದು, ಇದು ಅವರ ಕಲ್ಚರ್ನಲ್ಲೇ ಇದೆ. ಹೌದಲ್ವಾ? ಆನೆ ಕೈಜನ್. ಕೈಜನ್ ಅಂದ್ರೆ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್, ನಿರಂತರ ಸುಧಾರಣೆ. ಇದು ತುಂಬಾ ಫೇಮಸ್. ಪ್ರತಿದಿನ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಹೋಗೋದು. ಟೊಯೋಟಾ ಕಂಪನಿ ಉದಾಹರಣೆ ಹೇಳ್ತಾರಲ್ಲ, ಕಾರಿನ ಬಾಗಿಲು ಹಾಕೋ ಸಮಯವನ್ನ ಎಷ್ಟು 4 ಸೆಕೆಂಡ್ ಕಡಿಮೆ ಮಾಡಿ $ಮಿಲಿಯನ್ಸ್ ಉಳಿಸಿದ್ಲು ಅಂತ. ಹೌದು, ಅದೇ ಸಣ್ಣ ಬದಲಾವಣೆ ದೊಡ್ಡ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಇದು ಬರೀ ದೊಡ್ಡ ಕಂಪನಿಗಳಿಗಷ್ಟೇ ಅಲ್ಲ, ನಮಗೂ ಅಪ್ಲೈ ಆಗುತ್ತೆ. ಹೇಗೆ? ಈಗ ಪ್ರತಿದಿನ 1-2 ಪೇಜ್ ಪುಸ್ತಕ ಓದೋದು, ಅಥವಾ ಹೊಸ ಭಾಷೆಯ 1-5 ಪದ ಕಲಿಯೋದು, ಇವೆಲ್ಲ ಕೈಜನ್ ಅಪ್ರೋಚ್ನೆ. ಸಣ್ಣ ಸಣ್ಣ ಸ್ಟೆಪ್ಸ್. ಹೌದು ಹೌದು, ಸಣ್ಣ ಹೆಜ್ಜೆಗಳ ಶಕ್ತಿ. ಓಕೆ, ಕೊನೆಯದಾಗಿ ಡಾನ್ಶಾರಿ. ಇದು ನನಗೆ ತುಂಬಾ ಇಷ್ಟವಾದ ಕಾನ್ಸೆಪ್ಟ್. ಹೌದಾ? ಇದರ ಅರ್ಥ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಲೆಟಿಂಗ್ ಗೋ ಆಫ್ ವಾಟ್ ಯು ಡೋಂಟ್ ನೀಡ್. ನಮಗೆ ಬೇಡವಾದ ವಸ್ತುಗಳನ್ನ, ಆಲೋಚನೆಗಳನ್ನ ಬಿಟ್ಟುಬಿಡೋದು. ಫುಮಿಯೋ ಸಸಾಕಿ ಅವರ ಗುಡ್ ಬೈ ಥಿಂಗ್ಸ್ ಪುಸ್ತಕ ಇದ್ರ ಬಗ್ಗೆ ಅಲ್ವಾ? ಕಡಿಮೆ ವಸ್ತುಗಳಿದ್ರೆ ಹೆಚ್ಚು ಸ್ಪಷ್ಟತೆ ಸಿಗುತ್ತೆ ಅಂತ. ಎಕ್ಸಾಕ್ಟ್ಲಿ. ಭೌತಿಕ ವಸ್ತುಗಳು ಮಾತ್ರ ಅಲ್ಲ, ನಮ್ಮ ಮನಸ್ಸಲ್ಲಿರೋ ಅನಗತ್ಯ ಯೋಚನೆಗಳು, ಹಳೆಯ ನಂಬಿಕೆಗಳು, ಅವುಗಳನ್ನೂ ಬಿಡಬೇಕು. ಅದರಿಂದ ಕ್ಲಾರಿಟಿ ಸಿಗುತ್ತೆ. ವಾವ್! ಹಾಗಾದ್ರೆ ಇವೆಲ್ಲ ಒಂಥರ ಕನೆಕ್ಟೆಡ್ ಅನ್ಸತ್ತೆ. ನೋಡಿ, ಶುಗ್ಯೋದಿಂದ ಡಿಸಿಪ್ಲಿನ್, ಕಷ್ಟ ಎದುರಿಸೋ ಶಕ್ತಿ, ಇಕಿಗಾಯಿನಿಂದ ಡೈರೆಕ್ಷನ್, ಪರ್ಪಸ್. ಸರಿ. ಆಮೇಲೆ ಕೊಡಾವರಿ ಮತ್ತೆ ಕೈಜನ್ನಿಂದ ಅದನ್ನ ಅಚೀವ್ ಮಾಡಕ್ಕೆ ನಿರಂತರ ಪ್ರಯತ್ನ. ಹೌದು, ಆ ಎಕ್ಸಿಕ್ಯೂಷನ್ ಪಾರ್ಟ್. ಮತ್ತೆ ದನ್ಶಾರಿಯಿಂದ ಫೋಕಸ್ ಮತ್ತೆ ಕ್ಲಾರಿಟಿ. ಕರೆಕ್ಟ್.
ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿದೆ. ಹೌದು. ಇಷ್ಟೆಲ್ಲ ತತ್ವಗಳಿವೆ. ಎಲ್ಲವನ್ನೂ ಒಂದೇ ಸಾರಿ ಅಳವಡಿಸ್ಕೊಳ್ಳೋಕೆ ಆಗಲ್ಲ ಅನ್ಸತ್ತೆ. ಖಂಡಿತ ಆಗಲ್ಲ. ಹಾಗೆ ಪ್ರಯತ್ನ ಪಡೋ ಬದಲು ಬಹುಶಃ ಒಂದು ಪ್ರಶ್ನೆ ಕೇಳ್ಕೊಳ್ಬೋದು. ಅದೇನು? ಇವುಗಳಲ್ಲಿ ಯಾವುದಾದ್ರೂ ಒಂದು ತತ್ವವನ್ನ, ಒಂದೇ ಒಂದನ್ನ ಸೆಲೆಕ್ಟ್ ಮಾಡಿ, ಒಂದು ವಾರ ಅಥವಾ ಒಂದು ತಿಂಗಳು ಅಂತಿಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ, ಹಾಗೆ ಮಾಡಿದ್ರೆ ನಮ್ಮ ಲೈಫಲ್ಲಿ ಎಷ್ಟು ದೊಡ್ಡ ಬದಲಾವಣೆ ತರಬಹುದು. ಓಹ್, ಸರಿ. ಬಹುಶಃ ಅದೇ ನಿಜವಾದ ಕೈಜನ್ ಅಥವಾ ದನ್ಶಾರಿಯ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇರ್ಬೋದೇನೋ ಅಲ್ವಾ, ಒಂದೊಂದೇ ಹೆಜ್ಜೆ ಇಡೋದು. ಹೌದು, ಯೋಚನೆ ಮಾಡಬೇಕಾದ ವಿಷಯ.